ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಾನ್ ತುಂಬಾ ಮೆಚ್ಚಿದ ಹೆಣ್ಣು ನೀನು. ನಿನ್ನ ಒಳ್ಳೆತನ, ನಿನ್ನ ನಡತೆ, ನಿನ್ನ ಸೌಮ್ಯ ಸ್ವಭಾವ ಇದೆಲ್ಲ ನನಗೆ ತುಂಬಾ ಹಿಡಿಸಿತ್ತು. ಆದ್ರೆ ನೀನ್ ಮಾಡಿದ ಒಂದೇ ಒಂದು ತಪ್ಪಿಂದ ಇವತ್ತು ಎಲ್ಲ ಬದಲಾಗ್ತಿದೆ. ಆದರೂ ನಿನ್ನ ಬೈದು ಮನೆಯಿಂದ ಆಚೆ ಕಳಿಸುವಷ್ಟು ಮನಸ್ಸು ನನಗಿಲ್ಲ. ಅದಕ್ಕೆ ಈ ದಾರಿ ಆರಿಸ್ಕೊಂಡೆ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಆದಷ್ಟು ಬೇಗ ಈ 1 ತಿಂಗಳು ಕಳೆದು ಹೋಗ್ಲಿ. ನಿನ್ನ ಈ ಮನೆಯಿಂದ ಕಳಿಸ್ಕೊಡಕ್ಕೆ ಕಷ್ಟ ಆಗ್ತಾ ಇದೆ ಪದ್ಮಿನಿ. ಬೇಗ ಬಂದ್ಬಿಡು. ಅಲ್ಗ ನೀನು ಉಳಿಬಾರದು. ನೀನು ಉಳಿತಾ ಹೋದ್ರೆ ನನಗೆ ಶ್ರೇಯಸ್ಸಲ್ಲಮ್ಮ. ಒಳ್ಳೇದಾಗ್ಲಿ. ಚೆನ್ನಾಗಿರು ಪುಟ್ಟ. ಹೋಗ್ಬಿಟ್ಟ. ಹೇ ಪದ್ಮಿನಿ, ಈ ಫಾರ್ಮಾಲಿಟೀಸ್ ಎಲ್ಲ ಬೇಕಾ? ಆರಾಮಾಗಿ ಹೋಗ್ಬಿಟ್ ಬಾ. ಆದಷ್ಟು ಬೇಗ 1 ತಿಂಗಳು ಮುಗೀಲಿ. ಇಲ್ಲ ನನ್ನ ತಮ್ಮನ ಕತೆ ಅಷ್ಟೇ. ಅಕ್ಕ, ಖುಷಿಯಾಗಿರೋ ಪೂರ್ವಿ. ಭುಜಂಗ ಅವ್ರು ಇರೋ ನಮ್ಮ ಗೆಸ್ಟ್ ಹೌಸು ನಮ್ಮನೆ ಹತ್ರದಲ್ಲೇ ಇದೆ. ಹಾಗಂತ ಒಬ್ಬನೇ ಕಳ್ಸೋದಕ್ಕಾಗಲ್ಲ. ಯಾರಾದರೂ ಹೋಗಿ ಬಿಟ್ಬಿಟ್ಟು ಬನ್ನಿ. ಆದ್ರೆ ನಂದನ್ ಬೇಡ. ಅಮ್ಮಾಜಿ, ಪದ್ಮಿನಿನ ನಾನ್ ಡ್ರಾಪ್ ಮಾಡ್ತೀನಿ. ಹಾ, ನಾನು ಬರ್ತೀನಿ ಚಂಚು. ಸರಿ, ಇಬ್ರು ಹೋಗಿ ಬಿಟ್ಬಿಟ್ಟು ಬನ್ನಿ. ಹೋಗ್ತೀನಿ ನಂದನ್ನವ್ರೆ. ನನ್ ಬರೀ 1 ತಿಂಗಳಿಗಾಗ ಹೋಗ್ತಿಲ್ಲ. ಇನ್ಮೇಲೆ ಅಲ್ಲೇ ಉಳ್ಕೊಳಕ್ ಹೋಗ್ತಿದ್ದೀನಿ. ನಿನ್ ಜೀವನದಿಂದನೇ ಹೊರಟೋಗ್ತೀನಿ. ನೀವ್ ಈ ತರ ನೋವಲ್ಲಿರ್ಬೇಡಿ. ಆದಷ್ಟು ಬೇಗ ಪೂರ್ವಿನ ಒಪ್ಕೊಂಡು ಹೊಸ ಜೀವನ ಶುರು ಮಾಡಿ.
ವೆಲ್ಕಮ್ ಟು ಅವರ್ ಹೋಮ್. ಇದನ್ನ ನಿನ್ ಮನೆ ಅಂತ ಅನ್ಕೊಳ್ಳೋದಲ್ಲ, ನಿನ್ ಮನೆನೆ. ಪಾನಿ ಪುಟ್ಟ, ಅಕ್ಕ ಹಿಂಗಿದ್ಯೆ? ಅಕ್ಕ ನೀನ್ ನನ್ ನೋಡಕ್ಕೆ ಒಂದೇ ಒಂದ್ ದಿನನೂ ಬರ್ಲಿಲ್ಲ. ಓ, ನಿನಗ್ ಗೊತ್ತೇ ಇಲ್ಲ ಅಲ್ವಾ ನಾವ್ ಬೆಂಗಳೂರಲ್ಲಿ ಇದ್ದೀವಿ ಅಂತ. ಸದ್ಯ ಈಗ್ಲಾದ್ರೂ ಬಂದಿಯಲ್ಲ ನನ್ನ ನೋಡಕ್ಕೆ. ನನ್ ಜೊತೆ 4 ದಿನ ಇಲ್ಲೇ ಉಳ್ಕೊಂಡೋಗ್ಬೇಕು, ಸರಿನಾ? ಪದ್ಮಿನಿ, ಅವ್ವ ಪದ್ದು, ಇದೇನವ ಬ್ಯಾಗ್ ಸಮೇತ ಬಂದ್ಬಿಟ್ಟಿದೀಯಾ? ಯಾಕೆ, ಏನಾಯ್ತು? ಏನಮ್ಮ ಹಿಂಗ್ ದುಡ್ಡಿರಂತ ಬಂದ್ಬಿಡಿದ್ಯಲ್ಲ, ಅದು ಬ್ಯಾಗ್ ಸಮೇತ? ಏನು ಒಳ್ಳೆಯವ್ರ ಹತ್ರ ಜಗಳ ಗಿಗ್ಳ ಮಾಡ್ಕೊಂಡ್ರೆ ಹೆಂಗೆ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅಂಕಲ್. ಆಷಾಢ ಮಾಸ ಶುರುವಾಯ್ತು ಅಲ್ವಾ, ಪದ್ಮಿನಿನ ತವ್ರ ಮನೆ ಕಳಿಸ್ಬಿಟ್ಟು ಬನ್ನಿ ಅಂತ ಅಮ್ಮಾಜಿ ಹೇಳಿದ್ರು. ಸೊ ಬಂದ್ವಿ. ಓ ಹೌದಲ್ವಾ? ಆಷಾಢ ಮಾಸದಲ್ಲಿ ಮಗ್ಳನ್ನ ಬಂದು ಕರ್ಕೊಂಡು ಹೋಗ್ಬೇಕಂತೆ. ಹೆತ್ತೋರೆ ಇದನ್ನ ಮರ್ತ್ಬಿಟ್ರೆ ಹೇಗೆ? ಈ ಜಂಜಾತಾಗೆಲ್ಲ ಮರ್ತೋಗ್ಬಿಡ್ತು. ಹಾ, ಅಯ್ಯೋ ನಿಂತ ಇದ್ದೀರಲ್ಲ, ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ. ಲೀಲಾ, ಕುಡಿಯಕ್ಕೇನು ಕಾಪಿಗಿಟ್ಟಿದ್ದೆ, ತಂದ್ಬಿಡ್ತೀನಿ. ತಂದ್ಬಿಡ್ತೀರಿ. ಅಲ್ಲ, ನಿಂತ ಇದ್ದೀರಲ್ಲ, ಕುತ್ಕೊಳ್ಳಿ. ಇದೊಂಥರ ಚೆನ್ನಾಗಿದೆ. ನಮ್ಮನೇಲಿ ನಮ್ಗೇನೆ ಅತಿಥಿ ಸತ್ಕಾರ. ನೋಡಿ, ನಿಮ್ಮ ಮನೆಯವರು ನಮ್ಮ ಮೇಲೆ ಇಟ್ಟಿದಾರಲ್ಲ ಪ್ರೀತಿ, ನಮಗೆ ಮಾಡ್ತಿದ್ದಾರಲ್ಲ ಸಹಾಯ, ಅದನ್ನು ಆ ಜನ್ಮಕ್ಕೂ ಮರೆಯೋಕ್ಕಾಗಕ್ಕಿಲ್ಲ. ಪದ್ಮಿನಿ, ಯಾಕೋ ನಿಂತ ಇದೀಯಾ? ನೀನು ಕೂತ್ಕೋ. ಪರವಾಗಿಲ್ಲ ಅಪ್ಪಯ್ಯ. ಪತ್ತು ಹಂಗಿದ್ರೆ ಆಷಾಢ ಮುಗಿಯೋ ತನಕ ಇಲ್ಲೇ ಇರ್ತಾಳ. ಪದ್ಮಿನಿ ಬಂದ್ರು ಪೂರ್ಣಿ ಯಾಕೆ ಬರ್ಲಿಲ್ಲ? ಇಷ್ಟು ದಿನ ಅಜ್ಜಿ ನನ್ನ ಪದ್ಮಿನಿನ ದೂರ ಮಾಡ್ತಿದ್ದಾರೆ ಅಂತ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಆದರೆ ಅದ್ರ ಹಿಂದೆ ಇದ್ದ ಉದ್ದೇಶ ಈ ಆಷಾಢ ಮಾಸ ಗ್ರಹಗತಿಗಳು ಅಂತ ನಂಗೆ ಗೊತ್ತಾಗ್ಲಿಲ್ವಲ್ಲ. ನನ್ನ ಪದ್ಮಿನಿ ಸಂಬಂಧ ಹಾಳಾಗಬಾರ್ದು ಅಂತ ಅವಳನ್ನ ದೂರ ಇಡಕ್ಕೆ ನೋಡ್ತಿದ್ರು. ಅಜ್ಜಿ, ನನ್ನ ಮೇಲೆ ಕೋಪ ಬಂದಿದೆ ಅಲ್ವಾ? ನನ್ ಕ್ಷಮಿಸೋದಿಲ್ವಾ? ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿದ್ರೆ ಕ್ಷಮಿಸ್ಬೋದು. ಕ್ಷಮೆನೇ ಕೇಳದೆ ಕ್ಷಮಿಸಲ್ವಾ ಅಂದ್ರೆ ಹೇಗೆ? ಕ್ಷಮಿಸ್ಬಿಟ್ಟಜ್ಜಿ. ನನಗೆ ನಿನ್ನ ಮಾತಿಂದ ನೋವಾಗ್ಲಿಲ್ಲ. ಆದ್ರೆ ಯಾವತ್ತು ಯಾವ ವಿಷಯಕ್ಕೂ ಈ ಅಜ್ಜಿ ಎದುರುಗಡೆ ನಿಂತ್ಕೊಂಡು ಮಾತಾಡದೆ ಇದ್ದ ನೀನು
ನಿನ್ನೆ ಆಸ್ಪತ್ರೆಯಲ್ಲಿ ಆ ರೀತಿ ಮಾತಾಡ್ತೀಯಲ್ಲ, ಬೇಜಾರಾಯ್ತು. ನಾನ್ ಬೆಳೆಸಿದ ಮೊಮ್ಮಗ, ನಾನ್ ಸಾಕಿದ ನಂದನ್ನು ಇವತ್ತು ನನ್ನ ಎದುರುಗಡೆ ನಿಂತು ಎದುರುತ್ರ ಕೊಡುವಷ್ಟು ದೊಡ್ಡವನಾದ್ನ ಅಂತ ಮನಸ್ಸಿಗೆ ನೋವಾಯ್ತು. ಆದ್ರೂ ವಾಸ್ತವ ಒಪ್ಕೊಳ್ಳೇಬೇಕಲ್ವಾ? ಅಜ್ಜಿ ಹಂಗೆಲ್ಲ ಹೇಳ್ಬೇಡ. ನಾನಷ್ಟು ಹಾಶಾಗಿ ಮಾತಾಡಬಾರ್ದಾಗಿತ್ತು. ನಾನೇನ್ ಮಾಡ್ಲಿ? ನಂಗೆ ನೀನು ನನ್ನ ಪದ್ಮಿನಿಂದ ದೂರ ಮಾಡ್ತಿದ್ಯಾ ಅಂತ ಅನಿಸ್ಬಿಡ್ತು. ನನ್ನ ಅಜ್ಜಿ ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಆತಂಕ ಶುರು ಆಗೋಯ್ತು ನನಗೆ. ನಿನ್ ಮಾತ್ಗೂ ನೀನು ಹೋಗು, ಪದ್ಮಿನಿ ನಾನು ನೋಡ್ಕೋತೀನಿ ಅಂತಿದ್ದೆ. ಆಮೇಲೆ ಪದ್ಮಿನಿ ನಿನ್ನಿಂದ ದೂರ ಆದ್ರೆ ನೀನು ತಡ್ಕೋತಿ ಅಂತೆಲ್ಲ ಕೇಳಿದ್ರೆ ನಾನು ಏನು ಅನ್ಕೋಬೇಕು ಹೇಳು? ನಂದನ್, ನಿನ್ನಿಂದ ಪದ್ಮಿನಿನ ಯಾಕೆ ದೂರ ಮಾಡ್ಬೇಕು ನಾನು? ಅಂತ ಅಗತ್ಯ ಏನಿದೆ ನನಗೆ? ಗೊತ್ತಿಲ್ಲ, ಆದ್ರೆ ನೀನು ನಡ್ಕೊಂಡಿದ್ದ ರೀತಿ ಹಂಗೆ ಇತ್ತು. ಅದು ಬೇರೆ ಆಷಾಢ ಮಾಸ ಅಂತ ಆಗ್ಲಿ, ಗ್ರಹಗತಿಗಳ ಸಮಸ್ಯೆ ಅಂತ ಆಗ್ಲಿ ಏನು ನಂಗೆ ಗೊತ್ತಿರ್ಲಿಲ್ಲ. ಅದೇನಾದ್ರೂ ಆಗಿರ್ಲಿ, ಪದ್ಮಿನಿಯಿಂದ ನಿನ್ನನ್ನ ದೂರ ಮಾಡ್ತೀನಿ ಅಂತ ನಿನಗೆ ಯಾಕೆ ಅನಿಸ್ತು? ನೀವಿಬ್ಬರು ಮದುವೆ ಮಾಡ್ತಿದ್ಯಾರು? ನಾನ್ ತಾನೆ ಜೊತೆಗಿರ್ಲಿ ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು? ಪದ್ಮಿನಿ ನಿನ್ ಹೆಂಡತಿ ಅಲ್ವಾ? ಅವಳು ಕುತ್ತಿಗೆಗೆ ನೀನ್ ತಾಳಿ ಕಟ್ಟಿದ್ಯಾ ತಾನೆ? ಗಾಡ್, ಇದು ಬೆಲ್ಲ ಹಾಕಿರೋ ಕಾಫಿನಾ? ನಮ್ಮನೇಲಿ ಬೆಲ್ಲ ಹಾಕಿನೇ ಕಾಪಿ ಮಾಡೋದು. ರುಚಿಯಾಗಿರ್ತೈತೆ, ಕುಡೀರಿ. ನನ್ಗಿದ್ ಬೇಡ, ನನ್ಗಿದೆಲ್ಲ ಸೇರಲ್ಲ. ಸಕ್ಕರೆ ಹಾಕಿ ಈಗ ಕಾಪಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಒಂದ್ ನಿಮಿಷ. ನೋ 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 ಥ್ಯಾಂಕ್ಸ್, ನನ್ಗೇನು ಬೇಡ. ಆಕ್ಚುಲಿ ಕಾಫಿ ತುಂಬಾ ಚೆನ್ನಾಗಿದೆ. ಬೆಲ್ಲದ ಕಾಪಿ ಸ್ಯಾನೆ ರುಚಿಯಾಗಿರ್ತೈತೆ. ಅದನ್ ಕುಡ್ದವ್ರಿಗೆ ಅಷ್ಟೇ ಗೊತ್ತು ಬಿಡಿ. ಆಕ್ಚುಲಿ ಈ ಮನೆನ ನಾವ್ ಮದ್ವೆ ಆಗಿದ ಹೊಸದ್ರಲ್ಲಿ ಅಮ್ಮಾಜಿ ತಗೊಂಡ್ರು. ಇನ್ಫ್ಯಾಕ್ಟ್ ನಮ್ಗೆ ಗಿಫ್ಟ್ ಅನ್ನೋ ಲೆಕ್ಕದಲ್ಲೇ ತಗೊಂಡಿದ್ದು ಅಲ್ವಾ ಜೆನಿ? ಆದ್ರೆ ಈ ಮನೇಲಿ ನಾವ್ ಒಂದಿನನೂ ಉಳ್ಕೊಳಕ್ ಆಗ್ಲಿಲ್ಲ. ಎನಿವೇಸ್, ಮನೇನ ಚೆನ್ನಾಗಿ ನೋಡ್ಕೊಳ್ಳಿ, ಗಲೀಜ್ ಎಲ್ಲ ಮಾಡ್ಬೇಡಿ, ಓಕೆ? ಚಂಚು, ಅಯ್ಯೋ, ಹೇಳಿ ಕೇಳಿ ಇವರು ಹಳ್ಳಿಯವರು, ಈ ತರ ಮನೆ ಮೇಂಟೈನ್ ಮಾಡಕ್ಕೆ ಇವ್ರಿಗೆ ಕಷ್ಟ ಆಗತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಮನೆ ಸಂದಾಗ ಇಟ್ಕೊಳ್ಳೋದ್ರ ಬಗ್ಗೆ ನೀವ್ ನಮ್ಗೆ ಹೇಳ್ಕೊಡ್ಬೇಕಾ? ನಾವೆಲ್ಲಾನು ಅಚ್ಚುಕಟ್ಟಾಗೆ ಇಟ್ಕೊಳ್ಳೋದು. ಅದು ಹಳ್ಳಿ ಆದ್ರೂ ಸರಿ, ದಿಲ್ಲಿ ಆದ್ರೂ ಸರಿ. ಪತ್ತು ಪೂರ್ವಿ ಬರ್ಲಿಲ್ವಾ? ನಿನ್ ಜೊತೆ ಅವಳು ಕರ್ಕೊಂಡ್ ಬರೋದಲ್ವಾ? ಪೂರ್ವಿ ಬರ್ತೀನಿ ಅಂದ್ರು ಅಮ್ಮಾಜಿ ಕಳಿಸ್ಬೇಕಲ್ಲ. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಅಮ್ಮಾಜಿಗೆ ಕಾಳಜಿ. ಆದ್ರೂ ನಿಮ್ಗೆ ಮನೆ ಕೊಟ್ಮೇಲೂ ಕೆಲ್ಸ ಕೊಟ್ಮೇಲೂ ಪೂರ್ವಿನ ಸಾಕೋದು ಕಷ್ಟ ಆಗತ್ತಾ ಅಂಕಲ್? ನೋಡಿ, ಪೂರ್ವಿ ನಮ್ಗೇನು ಹೊರೆ ಅಲ್ಲ. ಪೂರ್ವಿ ನಮ್ಮನೆ ಮಗಳು. ಅವಳು ನಮ್ ಜೊತೆಯಾಗಿದ್ರೆ ನಮ್ಮೆಲ್ರಿಗೂ ಖುಷಿ. ಆದ್ರೆ ಅಮ್ಮಾಜಿ ನಮ್ ಯಾರ ಮಾತನ್ನು ಕೇಳ್ದೆ ನಿಮ್ ಮನೆ ಕರ್ಕೊಂಡ್ ಬಂದ್ರು. ಅಯ್ಯೋ, ಅಮ್ಮಾಜಿ ಏನೋ ಮಾತಾಗಿ ಹೇಳ್ತಾರೆ, ಆದ್ರೆ ನೀವು ಕಳ್ಸೇ ಬಿಟ್ಟಿದ್ದೀರಾ. ಹೋಗ್ಲಿ ಬಿಡಿ, ನಮ್ಮ ಮನೆ ಒಂಥರ ಧರ್ಮಛತ್ರ ಇದ್ದ ಹಾಗೆ. ಇಂಥದೆಲ್ಲ ನೋಡಿ ನಮ್ಗೆ ಅಭ್ಯಾಸ ಆಗಿದೆ. ಏನ್ ಮಾತಾಡ್ತಿದ್ದೀರಾ ನೀವು? ನಾವು ಪೂರ್ವಿನ ಸಾಕಕ್ಕಾಗಕ್ಕಿಲ್ಲ ಅಂತ ನಿಮ್ಮನೆ ಕಳಿಸ್ಲಿಲ್ಲ. ಅಮ್ಮಾಜಿನೇ ಹಠ ಹಿಡ್ದು ನಿಮ್ ಮನೆ ಕರ್ಕೊಂಡ್ ಬಂದಿದ್ದು.
ನೀವ್ ಈ ತರ ಮಾತ್ಗೂ ಹಂಗ್ಸ್ ಮಾತಾಡಿದ್ರೆ ನಮ್ಗೆ ಇಷ್ಟ ಆಗಕ್ಕಿಲ್ಲ. ನಮಗೂ ಒಂದು ಗೌರವ ಅನ್ನೋದೈತೆ. ಊರ್ವಶಿ, ಸಾಕ್ ಸುಮ್ಕಿರಣಯ್ಯ ನೀನು. ಅಪ್ಪಾಜಿ ನಮ್ಗೆ ಈ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡ್ಕೊಟ್ಟಿರೋದು ದಿಟ. ಹಂಗಂತ ಈ ಮನೆನ ನಾವು ನಮ್ಮ ಹೆಸರಿಗೆ ಮಾಡ್ಕೊಂಡಿದೀವ? ಇಲ್ಲ ತಾನೇ? ಯಾಕೆ ಮಾತಾಡ್ತಾ ಇಲ್ಲ ನಂದನ್? ನೀನು ಪದ್ಮಿನಿಗೆ ತಾಳಿ ಕಟ್ಟಿದ್ಯಾ ತಾನೆ? ಅಜ್ಜಿ ಯಾಕೆ ಹೀಗೆಲ್ಲ ಕೇಳ್ತಿದ್ಯಾ? ನೀನು ಪದ್ಮಿನಿಗೆ ತಾಳಿ ಕಟ್ಟಿದ್ಯೋ ಇಲ್ವೋ? ಕಟ್ಟಿದ್ವಿ. ಮತ್ತೆ ನೀನ್ ತಾಳಿ ಕಟ್ಟಿದ ಹೆಣ್ಣನ್ನ ನಿನ್ನಿಂದ ನಾನು ಯಾಕೆ ದೂರ ಮಾಡ್ಲಿ? ಅಂತ ದುರುದ್ದೇಶ ನನ್ಗ್ಯಾಕೆ ಬರುತ್ತೆ? ನಿನ್ ಹೆಂಡತಿ ನಿನ್ನಿಂದ ಯಾವತ್ತೂ ದೂರ ಇರಬಾರ್ದು ಅನ್ನೋದೇ ನನ್ನ ಉದ್ದೇಶ. ನಿಮ್ಮ ಸಂಬಂಧ ಗಟ್ಟಿ ಆಗ್ಬೇಕು, ನೀವಿಬ್ರು ಜೊತೆಲಿರ್ಬೇಕು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಸಂತೋಷವಾಗಿ ಬಾಳ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅದಕ್ಕೋಸ್ಕರ ತಾನೇ ನಾನು ಇಷ್ಟೆಲ್ಲ ಮಾಡಿದ್ದು. ಅಮ್ಮಾಜಿ ಹೇಳ್ತಾ ಇರೋದು ಪೂರ್ವಿ ಮತ್ತೆ ನಂದನ್ ಸಂಬಂಧದ ಬಗ್ಗೆ. ಆದ್ರೆ ಪಾಪ ನಮ್ ನಂದನ್ಗದ ಅರ್ಥನೇ ಆಗ್ತಾ ಇಲ್ಲ. ಆದ್ರೆ ನೀನು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಲ್ವಾ? ಕ್ಷಮಿಸ್ಬಿಡಜ್ಜಿ. ನಿನಗೆ ಗೊತ್ತಿಲ್ವಲ್ಲ ಕಂದ, ಪದ್ಮಿನಿ ಅಲ್ಲ ಪೂರ್ವಿ ನಿನ್ನ ಹೆಂಡತಿ ಅಂತ. ನೀನು ಪದ್ಮಿನಿ ಇಲ್ಲಿಂದ ಹೋದ್ಲು ಅಂತ ನೊಂದ್ಕೋತಾ ಇದೀಯಾ. ಆದ್ರೆ ನಾನು ಇಲ್ಲೇ ಇರೋ ಪೂರ್ವಿನ ನಿನಗೆ ಹೇಗ್ ಜೊತೆ ಮಾಡ್ಲಿ ಅಂತ ಗೊತ್ತಾಗದೆ ಗೊಂದಲದಲ್ಲಿದ್ದೀನಿ. ನಮ್ಮ ಅಣ್ಣಯ್ಯ ಕಷ್ಟಪಟ್ಟು ಕೆಲ್ಸ ಮಾಡಿ ದುಡ್ದು ಬಾಡಿಗೆ ಕಟ್ತೀನಿ ಅಂತ ಹೇಳೋನೆ. ನಾವೇನಿಲ್ ಭೇಟಿಯಾಗಿ ಉಳ್ಕೊಂಡಿಲ್ಲ. ಸಾಕ್ ಸುಮ್ನೆ ಊರಸಿ, ನಮಗ್ ಸಂಸ್ಬಿಡಿ. ಅದಕ್ಕೆ ಬಾ. ನೀವ್ಯಾಕೆ ಕೈ ಕುಗಿತಾ ಇದ್ದೀರಾ? ಇವ್ರಿಗೆ ಪೂರ್ವಿ ಆ ಮನೆನಾಗಿರೋದು ಇಷ್ಟ ಇಲ್ಲ ಅಂದ್ರೆ ಅಮ್ಮಾಜಿ ತವ ಮಾತಾಡಿ ಇಲ್ಲಿ ಕಳ್ಸಕ್ಕೆ ಹೇಳಿ. ಊರ್ವಶಿ, ಬಾಯ್ ಮುಚ್ಚ್. ಆಹಾ, ನಮ್ಮ ಮನೇಲಿ ನನ್ಗೆ ಎಂತ ಮರ್ಯಾದೆ ಸಿಗ್ತಿದೆ. ಇದನ್ ಕೇಳೋದಕ್ಕೆ ನಾನು ಇಷ್ಟು ದೂರ ಬರ್ಬೇಕಿತ್ತಾ? ಜನಿ, ಮೊದ್ಲು ಇಲ್ಲಿಂದ ಹೊರಡೋಣ. ನೋಡುವ, ಸ್ವಲ್ಪ ಮಾತು ಜಾಸ್ತಿ ಆಡ್ಬಿಟ್ಟವಳೆ ಊರ್ವಶಿ, ಬೇಜಾರ್ ಮಾಡ್ಕೊಬೇಡಿ. ಸ್ವಲ್ಪನಾ? ತುಂಬಾನೇ ಮಾತಾಡ್ತಿದ್ದಾರೆ. ಇದ್ರ ಪರಿಣಾಮ ಸರಿಯಾಗಿರಲ್ಲ. ಏನ್ ಪರಿಣಾಮ ಸಂದಾಗಿರಕ್ಕಿಲ್ಲ. ಕಂತೆಗ್ ತಗ್ ಬಂತೆ. ನೀವ್ ಏನ್ ಮಾತಾಡಿದ್ರು ಅದಕ್ ಸರಿಯಾಗಿ ಉತ್ತರ ಕೊಟ್ಟಿ ನಾಟಯ್ಯ. ಕಾಲ್ ಕೇಳ್ಕೊಂಡ್ ಜಗ್ಲಕ್ ಬರ್ತಿದ್ದೀರಾ? ಹಾ, ಚಂಚು ಸಾಕು. ಅಂಕಲ್, ಬೇಜಾರು ಮಾಡ್ಕೋಬೇಡಿ, ನಾವಿನ್ ಹೊರಡ್ತೀವಿ. ನಡಿ ಚಂಚು. ಊರ್ವಶಿ, ಎರಡು ಪಾಯಿಗೆ ಬಂದಂಗೆಲ್ಲ ಮಾತಾಡ್ಸಲ್ಲಪ್ಪ. ಏನೇನೋ ನಾನೇನು ಮಾತಾಡ್ಲಿಲ್ಲ ಅಣ್ಣಯ್ಯ. ನಮ್ಮನ್ನ ಹಂಗ್ಸ್ ಮಾತಾಡ್ದವಳಿಗೆ ಸರಿಯಾಗಿ ಉತ್ತರ ಕೊಟ್ಟೇನಿ. ಪದ್ಮಿನಿ, ಬ್ಯಾಗ್ ನೋಡಿ ತಗೊಂಡು ಯಾಕವ್ರನ್ನ ಈ ತರ ಹಂಗಿಸ್ದೆ? ನೀನ್ ಇವತ್ತು ಈ ತರ ಜಗಳ ಆಡಿದ್ದ ಅಮ್ಮಾಜಿ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ಚಂಚು? ಏನಾದ್ರೂ ಆಗ್ಲಿ, ಇಷ್ಟು ದೊಡ್ಡ ಮನೆನ ಆ ಬಿಕಾರಿಗಳೇ ಕೊಟ್ಟಿದ್ದಾರೆ. ಅದನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ಈ ಮನೆ ನಮಗ್ ಸೇರ್ಬೇಕಾಗಿದ್ದು ಜೆನ್ನಿ. ಆಯ್ತು, ಮೊದ್ಲು ಇಲ್ಲಿಂದ ಹೊರಡೋಣ ಬಾ. ಜೆನ್ನಿ ನಿಂತ್ಕೊಳ್ಳಿ. ನಿಮ್ಮ ಹೆಸರಲ್ಲಿ ಏನಿದೆ? 3 ಹೊತ್ತು ಆಫೀಸ್ ಆಫೀಸ್ ಅಂತ ಕತ್ತೆ ತರ ದುಡಿತಿರ್ತೀರಲ್ಲ, ನಿಮ್ಗೆ ಅಂತ ಏನಾದ್ರೂ ಮಾಡ್ಕೊಂಡಿದ್ದೀರಾ? ಇಲ್ಲ ತಾನೆ? ಬರೀ ಅಮ್ಮಾಜಿಗೆ ಹೆದರ್ಕೊಂಡ್ ಕೂತಿದ್ರೆ ಆಗಲ್ಲ ಜನಿ. ನಾಳೆ ನಮ್ ಕತೆ ಏನು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಅಮ್ಮಾಜಿ ನೋಡಿದ್ರೆ ಯಾವಾಗ್ಲೂ ನಂದನ್ ನಂದನ್ ಅಂತ ಅಂತಿರ್ತಾರೆ. ನಾಳೆ ನಮ್ ಜೀವನದ ಬಗ್ಗೆನೂ ಏನು ಅಂತ ಯೋಚನೆ ಮಾಡ್ಬೇಕಲ್ವಾ? ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ಯಾ ಚಂಚು? ಅದ್ ಏನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಈ ಮನೆನ ನಿಮ್ಮ ಹೆಸರಿಗೆ ಬರೆಯಕ್ ಹೇಳಿ ಅಮ್ಮಾಜಿ ಹತ್ರ. ಹಾಗೇನಾದ್ರೂ ಮಾಡಿದ್ರೆ ನನ್ ಕತೆ ಮುಗೀತಷ್ಟೇ. ಇದೇ ಮನೆ ಬಾಗ್ಲಿಗೆ ನನ್ನ ಸಿಗದು ತೋರಣ ಕಟ್ಬಿಡ್ತಾರೆ. ಅದೆಲ್ಲ ನನಗ್ ಗೊತ್ತಿಲ್ಲ. ನಿಮಗೆ ನಾನ್ ಬೇಕು ಅಂದ್ರೆ ಈ ಕೆಲ್ಸನ ಮಾಡಿ.
ನೋಡು ನಂದನ್, ನಾನೇನೇ ಹೇಳಿದ್ರು ಅದ್ರ ಹಿಂದೆ ಒಳ್ಳೆ ಉದ್ದೇಶ ಇರುತ್ತೆ. ಅದರಲ್ಲೂ ನಿನ್ನ ಬಗ್ಗೆ ಅಂತೂ ನಾನು ತುಂಬಾ ಕಾಳಜಿ ವಹಿಸ್ತೀನಿ ಕಂದ. ಯಾವುದೇ ರೀತಿ ನಿನಗೆ ಕೆಟ್ಟದಾಗೋದಕ್ಕೆ ನಾನು ಬಿಡೋದಿಲ್ಲಪ್ಪ, ಬಿಡೋದಿಲ್ಲ. ಈ ಅಜ್ಜಿ ಮೇಲೆ ನಿನಗೆ ತುಂಬಾ ಪ್ರೀತಿ ನನಗೆ ಗೊತ್ತು. ನೀನೊಂದ್ ಮಾತಂದ್ರು ನಾನು ತಡ್ಕೋತೀನಿ ಕಂದ, ನಾನೇನ್ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆ ಗೊತ್ತಾ, ಒಂದಲ್ಲ ಒಂದಿನ ನನ್ನ ಉದ್ದೇಶ ನಿನಗೆ ಅರ್ಥ ಆಗತ್ತೆ ಅನ್ನೋ ಭರವಸೆ, ನನ್ನ ಮಾತನ್ನ ನೀನು ಮೀರಲ್ಲ ಅನ್ನೋ ನಂಬಿಕೆ ನನಗೆ. ಅಜ್ಜಿ, ನೀನ್ ನಂಗೆ ಬರೀ ಅಜ್ಜಿ ಅಲ್ಲ, ನನ್ನ ಎರಡನೇ ಅಮ್ಮ ನೀನು. ದೇವ್ರೆ, ಮುಂದೆ ನಂದನ್ಗೆ ಸತ್ಯ ಗೊತ್ತಾದಾಗ ಅದೆಷ್ಟು ಆಘಾತ ಆಗುತ್ತೋ ನೀನೇ ಕಾಪಾಡ್ಬೇಕಪ್ಪ.